ನಿಂತಿರ್ತಾರೆ. ಇದೇ ಟೈಮಿಗೆ ಅರವಿಂದ್ ಸಾರ್ ಬಂದುಬಿಟ್ಟು ಕಾರ್ ನಿಂದಿರಿಸ್ತಾರೆ. ಅರವಿಂದ್ ಸಾರ್ ಬಂತು, ಸಾಕ್ಷಿ ನಿಂಗೇನಾದರೂ ಬುದ್ಧಿ ಇದೆಯೇನಮ್ಮ, ನಾನು ಹೇಳಿದ್ದೇನೆ ನೀನು ಮಾಡಿರೋದೇನು ಅಂತೆಲ್ಲ ಹೇಳಿದೆ. ನಿಮ್ಮ ಮುಂದೆ ಯಾರೋ ಇದ್ದಾರೆ, ಅವ್ರಿಗೆ ಬೈಯೋದೊಂದೇ ನಿಮ್ಮ ಕೆಲಸನಾ, ಏನು ಎತ್ತಾಗಿ ಎನ್ಕ್ವೈರಿ ಮಾಡಲ್ಲ. ಸಾಕ್ಷಿನ ಇಲ್ಲಿ ಬರೋ ಹಂಗೆ ಮಾಡಿದ್ದು, ಪ್ರವೋಕ್ ಮಾಡಿದ್ದು, ಅವ್ರ ಮನಸ್ಸಲ್ಲಿ ಚಾಲೆಂಜ್ ಹುಡ್ಸಿದ್ದು ನಾನೇ ಅಂತಂದರೆ ಗೊತ್ತು ನನಗೆ ಅಂತೆಲ್ಲ ಹೇಳಿ ಅವರಿಬ್ಬರನ್ನ ಬೈತು. ನಿನ್ನ ಕಾರ್ ಎಲ್ಲಿದೆ ಅಂದರೆ ಅಲ್ಲಿದೆ ಅಂದರೆ ಒಂದು ನಿಮಿಷ ನಿಂದಿರೋದೆಲ್ಲ ಬೇಡ, ಇಲ್ಲಿದ್ದ ಹೋಗ್ಬಿಡು ಅಂತೆಲ್ಲ ಹೇಳಿ ಅವ್ರ ಮಗಗೆ ಬೈತಾನ. ಬಾ ಸಾಕ್ಷಿ, ನೀನು ನನ್ನ ಜೊತೆ ಬರ್ತಾ ಇದೆಯಾ ಅಂತ. ಸರ್ ಅದು ನಾನು ಮಾತಾಡೋಕ್ಕೆ ಅವಕಾಶ ಯಾವ ಅವಕಾಶ ಇಲ್ಲ, ಏನಿಲ್ಲ, ನಾನು ಹೇಳ್ದಷ್ಟು ಕೇಳಬೇಕು. ಸಾಕ್ಷಿ ನಿಂಗೆ ಸ್ವಲ್ಪ ಆದರೂ ಬುದ್ಧಿ ಇದೆನಾ ಅಂತೆಲ್ಲ ಹೇಳಿ ಬೈದು ಬಿಡ್ತಾರೆ. ಬೈದು ಈ ಕಡೆಯಿಂದ ಆದಿತಿ ಮುಂದೆ ಬಂದು ನಿಕ್ಕಿ ಮತ್ತು ಆಮೇಲೆ ಮನೀಶ್ ಇಬ್ಬರು ಕಂಪ್ಲೇಂಟ್ ಹೇಳ್ತಾರೆ. ಎಲ್ಲ ಸಾಕ್ಷಿ ಮನೆಗೆ ಬಂದಿರೋದ್ರಿಂದ ಒಂದಲ್ಲ ಒಂದು ಸಮಸ್ಯೆ ಆಗ್ತಾರೆ. ದೊಡ್ಡಪ್ಪಂದು ಆಮೇಲೆ ಅಣ್ಣನ ಮರ್ಯಾದೆ ಎಲ್ಲ ಹೋಗಿರೋದು, ಅಣ್ಣನ ಪೊಲೀಸ್ ಸ್ಟೇಷನಿಗೆ ಹೋಗಿರೋದು, ಅದೆಲ್ಲ ಮಾಡಿಸಿರೋದು ಇದು ಸಾಕ್ಷಿಯಿಂದನೇ, ಇಷ್ಟೆಲ್ಲ ಕಾರಣ ಸಾಕ್ಷಿ ಅಂತೆಲ್ಲ ಹೇಳಿದಾಗ ಆದಿತಿ ಹ್ಞೂ ಅಂತೆಲ್ಲ ಹೇಳಿ ಈ ಕಡೆ ಅರವಿಂದ್ ಸಾರು ಬೈದು ನಡಿ ಅಂತೆಲ್ಲ ಹೇಳಿ ಕರ್ಕೊಂಬಂದುಬಿಡ್ತಾರೆ. ಸಾರ್ ಅದು ನಾನೇನು ಹೇಳ್ಬೇಕಂತ ದೊಡ್ಡಪ್ಪಂಗೆ ಹುಷಾರು ತಪ್ಪಿದ್ದು ಮತ್ತೆ ಇದೆ. ಆದಿತಿ ತಲೆ ತಿಂತಾ ಇರ್ತಾರೆ. ಆದಿತಿ ತಲೆ ತಿಂತಾ ಇದ್ರು ಕೂಡ ಸರಿ ನೀನು ನಾವೇನಾದರೂ ಹೇಳಿದರೆ ನಾವು ದ್ವೇಷ ಸಾಧಿಸ್ತೀವಿ ಅನ್ನೋ ರೀತಿ ಆಯೋಜನೆ ಮಾಡ್ತಾ ಇದೆಯಾ ನೀನು ಆದಿತ್ಯ ಅಂತೆಲ್ಲ ಹೇಳ್ದೆ. ಶಟಾಪ್ ಆ ಸಾಕ್ಷಿ ನಡಿ ಅಂತೆಲ್ಲ ಅರವಿಂದ್ ಸಾರ್ ಬೈದು ಸಾಕ್ಷಿನ ಹೇಳ್ಕೊಂಡು ಒಂದು ಮಾತಾಡೋಕ್ಕೂ ಬಿಡೋಂಗಿಲ್ಲ. ಈ ಜಾಗ ಏನಂತ ಗೊತ್ತಿದ್ದು ಈ ಹುಡುಗಿಗೆ ಏನಾದರೂ ಅನಾಹುತ ಆದರೆ ಯಾರು ರೆಸ್ಪಾನ್ಸಿಬಲ್ ಅಂತ ಮಗಗೆ ಬೈದು ನಡಿ ಅಂತೆಲ್ಲ ಕಾರ್ನಲ್ಲಿ ಕೂಡಿಸ್ಕೊಂಡು ನಿನಗೂ ಇನ್ನೂ ಎಷ್ಟು ಸಲ ಹೇಳಬೇಕು ನಡಿ ಅಂತೆಲ್ಲ ಹೇಳಿ ಬೈತಾರೆ ಮಗಗೆ. ಸರಿ ಅಂತೆಲ್ಲ ಹೇಳಿ ಇಲ್ಲಿ ಬಂದು ಕಾಫಿ ಕುಡಿತಾ ಇರಬೇಕು. ಈ ಕಡೆ ಸಾಕ್ಷಿ ಹೌದು ನೀವು ಹೇಳೋದೇ ನನಗೆ ಅರ್ಥ ಆಯಿತು, ಆದರೆ ಅಣ್ಣ ಸ್ಟೇಷನ್ಗೆ ಹೋಗಿದ್ದು ಆಕಸ್ಮಿಕ, ಅದಲ್ಲೇ ಅವತ್ತು ಆ ವಿಡಿಯೋ ವೈರಲ್ ಆಗಿದ್ದು ಆ ಹುಡುಗಿ ವೈರಲ್ ಮಾಡಿಸಿದ್ದು. ಅಪ್ಪಗ ಅಣ್ಣಾಗ ಜಗಳ ಮೊದಲಿದ್ದ ಐತಿ, ಅದೆಲ್ಲ ಇವತ್ತಿಂದಲ್ಲ ಏನಿಲ್ಲ, ಅದೆಲ್ಲ ಸುಮ್ಮನೆ ನೀವು ಊಹೆ ಮಾಡ್ಕೊತಾ ಇದ್ದೀರಿ ಅಂತೆಲ್ಲ ಹೇಳಿದ್ರು. ಎಷ್ಟು ಸಲ ನಾವು 3 ಜನ ಎಷ್ಟು ಸಲ ಆ ಜಾಗದ ಬಗ್ಗೆ ಮಾತಾಡಿ ಹೋಗ್ಬೇಕಂತ ಮಾಡಿ ಅಂತೆಲ್ಲ ಹೇಳಿ ಕಾಫಿ ಕುಡಿತಾ ಆ ಜಾಗದ ಬಗ್ಗೆ ಪ್ಲೀಸ್ ನನ್ನ ಹತ್ರ ಏನು ಕೇಳಬೇಡಮ್ಮ ಅಂತೆಲ್ಲ ಅಗ್ನಿ ತನ್ನ ಮೇಲೆ ತಪ್ಪು ಹಾಕ್ಕೊಂಡಿರೋದು ನನಗೆ ಚೆನ್ನಾಗಿ ಗೊತ್ತು ಸರ್, ಅದು ಆ ಅಗ್ನಿ ಸಾರ್ ಹೇಳಿ ನಾನೇ ಬಂದೀನಿ, ಅದು ನನಗೆ ಗೊತ್ತಮ್ಮ ನನಗೆ ಅಂತೆಲ್ಲ ಹೇಳಿದೆ. ಇನ್ನೊಂದು ಸಲ ಆ ಜಾಗದ ಬಗ್ಗೆ ನನ್ನ ಹತ್ರ ಕೇಳಲ್ಲ ಅಂತ ಭಾಷೆ ಕೊಡಮ್ಮ ನನಗೆ ಅಂತ. ಸರಿ ಸಾರ್ ಅಂತಾರೆ. ಇಲ್ಲಿ ಬಂದಾಗ ಸಾಕ್ಷಿ ಮನೆಗೆ ಬಂದಾಗ ಆ ಕಡೆ ಇವರು ರಾಜು ವೆಯ್ಟ್ ಮಾಡ್ತಾ ಇರ್ತಾರೆ. ನೀವೇನು ವೆಯ್ಟ್ ಮಾಡ್ತಾ ಇದ್ದೀರಿ ಅಂತೆಲ್ಲ. ಈ ಕಡೆ ಸಾಕ್ಷಿ ಬೆಳಗ್ಗೆ ಪಾತ್ರೆ ತೊಳಿತಾ ಇರ್ತಾರೆ. ಅವ್ರ ಮಾವನ ಮಕ್ಕಳು ಈ ಕಡೆ ಅರವಿಂದ್ ಸಾರು ಈ ಜಾಗ ಮಲ್ಲಿಕಾ ಮೇಡಮೇ ಈ ಥರ ಮಾಡಿಸ್ತಾ ಭಾಗಮಂಡಲ ಜಾಗದಲ್ಲಿ ಆ ಮೇಡಮೇ ಸತಾಯಿಸ್ತಾ ಇರೋದು, ಇವ್ರು ಯಾರಿಗೂ ಮನೆಯವ್ರಿಗೆ ಗೊತ್ತಿಲ್ಲ, ಇನ್ನೊಂದ್ಸಲ ಇಲ್ಲಿ ಬರೋಂಗಿಲ್ಲ ಅಂತೆಲ್ಲ ಅವರು ಮುರುಘಾ ಮತ್ತು ಅವರೆಲ್ಲ ಮಾತಾಡ್ತಾ ಇರ್ತಾರೆ. ಮೇಡಮ್ ಅವರು ಮಲ್ಲಿಕಾ ಮೇಡಮು ಸಾಕ್ಷಿ ಪಾತ್ರೆ ತೊಳಿತಾ ಇರಬೇಕು. ರಾತ್ರಿ ಓವರ್ ಡ್ಯೂಟಿ ಮಾಡಿದರೆ ಸ್ಟೇರಸಲ್ಲಿ ಟಕ್ಕಾದರೆ ಎಕ್ಸ್ಟ್ರಾ ಸ್ಯಾಲ್ರಿ ಕೊಡ್ತಾರೆ. ನನಗೆ ಅಂತ 4 ಲಕ್ಷ ಕೊಟ್ಟರು ನಾನಂತೂ ಈ ಕೆಲಸ ಮಾತ್ರ ಮಾಡಲ್ಲಪ್ಪ, ಆಫೀಸ್ ಬಿಟ್ಟು 1 ಸೆಕೆಂಡ್ ಹೆಚ್ಚಿಗೆ ಮಾಡಲ್ಲ ಅಂತೆಲ್ಲ ಹೇಳಿದಾಗ ಅವ್ರ ತಂಗಿಗೆ ಪಾತ್ರೆ ಬಿಸಾಕಿ ಇನ್ನೇನು ಮಾತಾಡಬೇಡ ಸುಮ್ಮನೆ ಇರೋಂತ ಅವ್ರ ತಂಗಿಗೆ ಬುದ್ಧಿ ಮಾತು ಹೇಳ್ತಾ ಅವ್ರ ತಂಗಿ ಬಾಕ ನೀನೇನು ಕೆಲವೊಂದು ಸಲ ನಮ್ಮ ಮಾತೆ ಸೈಲೆಂಟ್ ಆಗಿರಬೇಕು. ಅವ್ರ ತಂಗಿ ಅಗ್ನಿ ಮುಂದೆ ಬಂದು ಅವ್ರ ತಂಗಿ ನಿಂತಿರ್ತಾ ಪುಟಿ ನೀನು ಹೆದರಿಸಿದ್ದು ಅಂತ. ಸಾಕ್ಷಿ ಸಲುವಾಗಿ ನೀನು ಅಲ್ಲಿ ಹೋಗಿ ಸುಮ್ಮನೆ ಇರು ಪುಟಿ, ಹೋಗಿ ನೀನು ಸತಾಯಿಸ್ಬೇಡ, ಗೋಪಿಗೆ ಒಂದು ಕಪ್ ಕಾಫಿ ತೊಗೊಂಬ ಅಂತೆಲ್ಲ ಹೇಳ್ತಾನೆ. ಇದು ಇವತ್ತಿನ ಎಪಿಸೋಡ್ ಆಗಿರುತ್ತೆ. ನೆಕ್ಸ್ಟ್ ಎಪಿಸೋಡಲ್ಲಿ ಸಾಕ್ಷಿ ಬಿದ್ದಿರ್ತಾ ಕಾಲು ನೋವಾಗಿರ್ತದಲ್ಲ ಅದನ್ನು ಅಗ್ನಿ ಸಾರ್